ಬೆಳಗ್ಗೆ ಮಾಡುವಂಥ ಸ್ಕಿನ್ ಕೇರ್ ಅಂದರೆ ಮಾರ್ನಿಂಗ್ ಸ್ಕಿನ್ ಕೇರ್ ಹಾಗೂ ನೈಟ್ ಮಾಡುವಂಥ ಸ್ಕಿನ್ ಕೇರ್ ಅಂದರೆ ನೈಟ್ ಟೈಮ್ ಸ್ಕಿನ್ ಕೇರ್ ಎರಡೂ ಸೇಮ್ ಅಲ್ಲ. ಸೊ ಬೆಳಗಿನ ಟೈಮ್ ಹೇಗೆ ನೀವು ಸ್ಕಿನ್ ಕೇರ್ ಮಾಡಬೇಕು, ಏನೇನು ಯೂಸ್ ಮಾಡಬೇಕು, ನೈಟ್ ಟೈಮ್ನ ಸ್ಕಿನ್ ಕೇರ್ ಹೇಗಿರಬೇಕು, ಏನೇನು ಯೂಸ್ ಮಾಡಬೇಕು ಎಲ್ಲ ಪ್ರಾಪರಾಗಿ ಇವತ್ತು ನಾನು ಹೇಳ್ಕೊಡ್ತೀನಿ. ಜಾಸ್ತಿ ಅನ್ನೆಸೆಸರಿ ಯೂಸ್ಲೆಸ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನೀವು ತೊಗೋಬೇಕು ಅನ್ನೋವಂಥ ಒಂದು ಉದ್ದೇಶ ಅಲ್ಲ ಈ ವಿಡಿಯೋನದ್ದು. ನೀವು ಯೂಸ್ ಮಾಡ್ತಿರುವಂಥ ಮಿನಿಮಲ್ ಪ್ರಾಡಕ್ಟ್ಸ್, ಇವಾಗ 2 ಪ್ರಾಡಕ್ಟ್ ಆಗಿರ್ಬೋದು, 3 ಪ್ರಾಡಕ್ಟ್ ಆಗಿರ್ಬೋದು, ಅದನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಆಗೋದಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಮ್ ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗ ಫಸ್ಟು ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತೀನಿ. ಬೆಳಗ್ಗೆ ಹೊತ್ತಿನ ಸ್ಕಿನ್ ಕೇರ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಅಂದರೆ, ಬಿಕಾಸ್ ಬೆಳಗ್ಗೆ ಪ್ರೊಟೆಕ್ಷನ್ ಮುಖ್ಯ, ಹೈಡ್ರೇಷನ್ ಕೂಡ ಮುಖ್ಯ. ಈಗ ತುಂಬ ಜನ ಏನು ಅಂದ್ಕೊಳ್ತಾರೆ, ನಾನು ಹೌಸ್ ವೈಫು ಅಥವಾ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಏನೂ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಮಾಡಿಕೊಂಡ್ರೆ ಸಾಕು, ಅಥವಾ ತುಂಬ ಜನ ಮನೆಯಲ್ಲಿದ್ದೀನಿ ಅಂತ ಮುಖ ಕೂಡ ಸರಿಗೆ ತೊಳೆಯೋದಿಲ್ಲ. ಇನ್ನೂ ತುಂಬ ಜನ ಹೊರಗಡೆ ಹೋಗಬೇಕು ಅನ್ನೋವಂಥ ಕಾರಣಕ್ಕೆ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ, ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ಹಾಗೆ ಮಾಡೋದು ತಪ್ಪು. ನೀವು ಒಳಗಡೆ ಇರಲಿ ಅಥವಾ ಮನೆಯಿಂದ ಹೊರಗಡೆ ಹೋದ್ರೂ ಯೋರ್ ಸ್ಕಿನ್ ಕೇರ್ ಶುಡ್ ಬಿ ದ ಸೇಮ್. ಮಾರ್ನಿಂಗ್ ಸ್ಕಿನ್ ಕೇರ್ನ ಮೊದಲನೇ ಸ್ಟೆಪ್ ಫೇಸ್ ವಾಶ್. ನಿಮ್ಮ ಸ್ಕಿನ್ ಟೈಪ್ನ ಅನುಗುಣವಾಗಿ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ಯಾವ ಫೇಸ್ ವಾಶ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅದನ್ನು ತಿಳ್ಕೊಂಡು ಒಳ್ಳೆ ಫೇಸ್ ವಾಶನ್ನು ಯೂಸ್ ಮಾಡಿ. ನೆಕ್ಸ್ಟ್ ಸ್ಟೆಪ್, ಟೋನರ್ ಯೂಸ್ ಮಾಡ್ತೀರಾ ಯೂಸ್ ಮಾಡ್ಬೋದು, ಸಿರಮ್ ಯೂಸ್ ಮಾಡ್ತೀರಾ ಯೂಸ್ ಮಾಡ್ಬೋದು. ಇದೆರಡೂ ಇಲ್ಲ ಅಂದರೆ ಮ್ಯಾಂಡೇಟರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಮಾಯ್ಶ್ಚರೈಸರ್. ಮಾಯ್ಶ್ಚರೈಸರ್ ಆದಮೇಲೆ ಥರ್ಡ್ ಇಂಪಾರ್ಟೆಂಟ್ ಸ್ಟೆಪ್ should be your sunscreen. This should be your last step also. Last step should be your sunscreen. So first face wash, moisturizer, sunscreen. So toner, serum optional, but moisturizer, sunscreen is a must. ಇನ್ನು ಒಂದು ಇಂಪಾರ್ಟೆಂಟ್ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್, ಫೋರ್ತ್ ಸ್ಟೆಪ್ ಬಂದು ಲಿಪ್ ಬಾಮ್. ಲಿಪ್ ಬಾಮ್ ಯಾವುದೋ ಒಂದು ಬೇಸಿಕ್ ಹೈಡ್ರೇಟಿಂಗ್ ಲಿಪ್ ಬಾಮ್ ಅಲ್ಲ, SPF ಇರುವಂಥ ಲಿಪ್ ಬಾಮ್, ಅಂದರೆ ಸನ್ ಪ್ರೊಟೆಕ್ಷನ್ ಇರುವಂಥ ಲಿಪ್ ಬಾಮೇ ಯೂಸ್ ಮಾಡಬೇಕು. ಈಗ ಸನ್ಸ್ಕ್ರೀನ್ ಹೇಗೆ ನಿಮ್ಮ ಸ್ಕಿನ್ನನ್ನು ಕಾಪಾಡಿಕೊಳ್ಳುತ್ತೋ ಅದೇ ಥರ ನಿಮ್ಮ ಲಿಪ್ ಬಾಮಲ್ಲಿ ಕೂಡ SPF ಇದ್ದರೆ ನಿಮಗೆ ಲಿಪ್ ಪಿಗ್ಮೆಂಟೇಷನ್ ಆಗೋದಾಗಲಿ, ಲಿಪ್ಸ್ ಕೂಡ ತುಂಬ ರಿಂಕಲ್ಸ್ ಆಗೋದಾಗಲಿ ಆಗೋದಿಲ್ಲ. ಸೊ SPF ಇರುವಂಥ ಲಿಪ್ ಬಾಮ್ ಯೂಸ್ ಮಾಡೋದು ಮುಖ್ಯ. ಸೊ ಮಾರ್ನಿಂಗ್ ಸ್ಕಿನ್ ಕೇರ್ನ ಈ 4 ಪ್ರಾಡಕ್ಟ್ಸ್ ಗಮನದಲ್ಲಿ ಇಟ್ಕೊಳ್ಳಿ. ಏನೇನು ಮಾಡಬಾರ್ದು ಅಂತ ಅಂದರೆ, ಬೆಳಗ್ಗೆ ಹೊತ್ತು ಜಾಸ್ತಿ ಆ್ಯಕ್ಟಿವ್ಸ್ ಯೂಸ್ ಮಾಡೋದು, ಅಂದರೆ ತುಂಬ ಜಾಸ್ತಿ ಸಿರಮ್ ಯೂಸ್ ಮಾಡೋದು ಅಥವಾ ತುಂಬ ಹೆವಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸ್ಕಿನ್ ತುಂಬ ಆದಷ್ಟು ಲೈಟ್ ಆಗಿರಬೇಕು, ಹೈಡ್ರೇಟ್ ಆಗಿರಬೇಕು, ಪ್ಲಸ್ ಪ್ರೊಟೆಕ್ಟೆಡ್ ಆಗಿ ಕೂಡ ಇರಬೇಕು. ಇಷ್ಟು ಫೋಕಸ್ ಮಾಡಿದ್ರೆ ಸಾಕು. ಬೆಳಗ್ಗೆ ಹೊತ್ತು ನಾವು ಮಾಡೋ ತಪ್ಪೇನಂತ ಅಂದರೆ, ಇವಾಗ ನಾನು ಮನೆ ಒಳಗಡೆನೇ ಇದ್ದೀನಿ, ಸನ್ಸ್ಕ್ರೀನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ. ಬಟ್ ಅದು ತಪ್ಪು. ನಿಮ್ಮ ಮನೆ ಒಳಗಡೆ ಇದ್ರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕಾಗತ್ತೆ. ಸ್ವಲ್ಪ ಪ್ರಮಾಣದಷ್ಟು ಸನ್ಲೈಟ್ ಕೂಡ ನಿಮಗೆ ಬೀಳ್ತಿದೆ ಅಂತ, ಎಕ್ಸ್ಪೋಸ್ ಆಗ್ತಿದೆ ಅಂದರೂ ಕೂಡ ಯು ಶುಡ್ ಯೂಸ್ ಸನ್ಸ್ಕ್ರೀನ್. ಆ್ಯಂಡ್ ಸನ್ಸ್ಕ್ರೀನ್ ತುಂಬ ಜನ ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾರೆ. ಸನ್ಸ್ಕ್ರೀನ್ ಇಸ್ ನಾಟ್ ಅ ಪ್ರಾಡಕ್ಟ್ ದಟ್ ಈಸ್ ಮೆಂಟ್ ಓನ್ಲಿ ಫಾರ್ ಯೋರ್ ಫೇಸ್. ನೆಕ್ಕು ಅಂದರೆ ಕತ್ತು, ನಿಮ್ಮ ಕಿವಿ, ನಿಮ್ಮ ಕೈ, ನಿಮ್ಮ ಕಾಲು, ಯಾವ್ಯಾವ ಏರಿಯಾಸ್ ಎಕ್ಸ್ಪೋಸ್ ಆಗ್ತಿದೆ ನಿಮ್ಮ ಬಾಡಿಯಲ್ಲಿ, ಆ ಎಕ್ಸ್ಪೋಸ್ಡ್ ಬಾಡಿ ಪಾರ್ಟ್ಸ್ಗೂ ಕೂಡ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕಾಗತ್ತೆ. ಬೆಳಗಿನ ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಂಡಾಯಿತು. ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಹೇಗಿರಬೇಕು? ನೈಟ್ ಟೈಮ್ ಸ್ಕಿನ್ ಕೇರ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಯಾಕಂದರೆ ನೈಟ್ ಟೈಮ್ ಬಂದು ನಾವು ಮಲಗಿದಾಗ ನಮ್ಮ ಸ್ಕಿನ್ನು ರಿಪೇರ್ ಮೋಡಲ್ಲಿರುತ್ತೆ. ಬೆಳಗ್ಗೆ ಏನೇನಾದರೂ ಡ್ಯಾಮೇಜ್ ಆಗಿರುತ್ತೆ ನೋಡಿ, ಅದು ನಮ್ಮ ಸ್ಕಿನ್ ತಾನೇ ರಿಪೇರ್ ಮಾಡ್ಕೊಳ್ಳುತ್ತೆ. ಆ ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ನಾವು ಸಪೋರ್ಟ್ ಕೊಡಬೇಕಾಗತ್ತೆ ಅದು ಈ ಪ್ರಾಡಕ್ಟ್ಸ್ ಮುಖಾಂತರ ಕೊಡುವಂಥದ್ದು. ಸೊ ಆ ಸಪೋರ್ಟಿಂಗ್ ಪ್ರಾಡಕ್ಟ್ಸ್ ಯಾವ್ದ್ಯಾವುದು? ಫಸ್ಟ್ ಸ್ಟೆಪ್ ಬಂದು, ಇವಾಗ ನೀವು ಏನಾದರೂ ಮೇಕಪ್ ಹಾಕ್ಕೊಂಡಿದ್ರೆ ಆ ಮೇಕಪ್ನ ನೀಟಾಗಿ ರಿಮೂವ್ ಮಾಡಬೇಕಾಗತ್ತೆ. ಕೀಪ್ ಯೋರ್ ಸ್ಕಿನ್ ವೆರಿ ಕ್ಲೀನ್ ಬಿಫೋರ್ ಯು ಸ್ಲೀಪ್. ಒಂದು ಕಾಜಲ್ಲೇ ಆಗಿರ್ಬೋದು ಅಥವಾ ಒಂದು ಲೈಟ್ ಟಿಂಟೆಡ್ ಮಾಯ್ಶ್ಚರೈಸರ್ ಅಥವಾ BB ಕ್ರೀಮ್ ಆರ್ ಮೇ ಬಿ ಫೌಂಡೇಶನ್, ಯಾವುದೋ ಒಂದು ಮೇಕಪ್ ಪ್ರಾಡಕ್ಟ್ ಏನೇ ಇದ್ರೂ ಕೂಡ ಅದನ್ನು ನೀಟಾಗಿ ಫಸ್ಟು ತೆಗೆದುಬಿಡಿ. ಯು ಕ್ಯಾನ್ ಯೂಸ್ ಮಿಸೆಲ್ಲರ್ ವಾಟರ್ ಯೂಸ್ ಮಾಡ್ಬೋದು ಅಥವಾ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಯೂಸ್ ಮಾಡ್ಬೋದು. ಜಸ್ಟ್ ಮಸಾಜ್ ಮಾಡಿ ರಿಮೂವ್ ಇಟ್ ಅವೇ. ಆಫ್ಟರ್ ರಿಮೂವಿಂಗ್ ಯೋರ್ ಮೇಕಪ್, ಫೇಸ್ ವಾಶ್. ಬೆಳಗ್ಗೆ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡಿರ್ತೀರ ಅದೇ ಫೇಸ್ ವಾಶನ್ನೇ ನೀವು ನೈಟ್ ಕೂಡ ಯೂಸ್ ಮಾಡ್ಬೋದು. ಬೆಳಗ್ಗೆನೇ ಬೇರೆ ಫೇಸ್ ವಾಶ್, ನೈಟೇ ಬೇರೆ ಫೇಸ್ ವಾಶ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕೀಪ್ ಇನ್ ಮೈಂಡ್ ನಿಮ್ಮ ಸ್ಕಿನ್ ಟೈಪ್ನ ಪ್ರಕಾರ ನೀವು ಫೇಸ್ ವಾಶನ್ನು ಚೂಸ್ ಮಾಡಿದ್ದೀರಾ ಅಂತ.
ಫೇಸ್ ವಾಶ್ ಆದಮೇಲೆ ಆ್ಯಸ್ ಯೂಶ್ವಲ್ ನೀವು ಟೋನರ್ ಯೂಸ್ ಮಾಡ್ತೀರಾ ಮಾಡ್ಬೋದು, ಸಿರಮ್ ಯೂಸ್ ಮಾಡ್ತೀರಾ ಮಾಡ್ಬೋದು, ಅಪ್ ಟು ಯು. ಆರ್ ಟೋನರ್ ಸಿರಮ್ ಎರಡೂ ಯೂಸ್ ಮಾಡ್ತಿಲ್ಲ ಅಂದರೆ ಮಾಯ್ಶ್ಚರೈಸರ್ ಈಸ್ ಅಗೇನ್ ಇಂಪಾರ್ಟೆಂಟ್. ಆಮೇಲೆ ನೀವು ಲಿಪ್ ಬಾಮ್ ಯೂಸ್ ಮಾಡ್ಬೋದು. ಲಿಪ್ ಬಾಮ್ ಶುಡ್ ಬಿ ಯೋರ್ ಲಾಸ್ಟ್ ಸ್ಟೆಪ್. ಸನ್ಸ್ಕ್ರೀನ್ ನೈಟ್ ಟೈಮ್ ಅವಶ್ಯಕತೆ ಇಲ್ಲ, ಬಿಕಾಸ್ ಸನ್ ಎಕ್ಸ್ಪೋಜರ್ ಆಬ್ವಿಯಸ್ಲಿ ಇರೋದಿಲ್ಲ. ಸನ್ಸ್ಕ್ರೀನ್ ಡೋಂಟ್ ಕನ್ಸಿಡರ್ ಇಟ್ ಫಾರ್ ನೈಟ್. ಲಿಪ್ ಬಾಮ್ ಯೂಸ್ ಮಾಡಿ. ಲಿಪ್ ಬಾಮ್ SPF ಇರುವಂಥ ಲಿಪ್ ಬಾಮೇ ಯೂಸ್ ಮಾಡಬೇಕಂತ ಏನಿಲ್ಲ. ನೀವು ಜಸ್ಟ್ ವ್ಯಾಸ್ಲಿನ್ ಯೂಸ್ ಮಾಡ್ಬೋದು, ಅಥವಾ ತುಪ್ಪ ಅಥವಾ ಬೆಣ್ಣೆ ಅಥವಾ ಹಾಲಿನ ಕೆನೆ ಈ ಥರ ಕೂಡ ಯೂಸ್ ಮಾಡ್ಬೋದು. ಇನ್ನೂ ಡೀಪ್ ಹೈಡ್ರೇಷನ್ ಕೊಡುತ್ತೆ. ಹೈಡ್ರೇಟಿಂಗ್ ಯೋರ್ ಲಿಪ್ಸ್ ಅಟ್ ನೈಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನೀವೇನಾದರೂ ರೆಟಿನಾಲ್ಸ್ ಯೂಸ್ ಮಾಡ್ತಿದ್ದೀರಾ ಅಥವಾ ಆ್ಯಕ್ಟಿವ್ಸ್ ಯೂಸ್ ಮಾಡ್ತೀರಾ ಅಂದರೆ ಆ್ಯಕ್ಟಿವ್ ಸಿರಮ್, ಇದೆಲ್ಲ ನೈಟ್ ಟೈಮಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದಕ್ಕೇ ಡಾಕ್ಟರ್ಸ್ ಕೂಡ ರೆಟಿನಾಲ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಕೆಲವೊಂದೊಂದು ಆಯಿಂಟ್ಮೆಂಟ್ಸ್ ಕೊಡ್ತಾರೆ, ಇದನ್ನು ನೈಟ್ ಟೈಮಲ್ಲೇ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಯಾಕಂತ ಅಂದರೆ ನೈಟ್ ಟೈಮ್ ನಾನು ಹೇಳಿದಾಗೆ ನಿಮ್ಮ ಸ್ಕಿನ್ ರಿಪೇರ್ ಮಾಡೆಲ್ ಇರುತ್ತೆ, ಅದಕ್ಕೋಸ್ಕರನೇ ಗಮನದಲ್ಲಿರಲಿ. ನೀವು ರೆಟಿನಾಲ್ ಯೂಸ್ ಮಾಡ್ತಿದ್ರೆ ಫಸ್ಟು ಮಾಯ್ಶ್ಚರೈಸರ್ ಹಾಕಿ, ಮಾಯ್ಶ್ಚರೈಸರ್ ಮೇಲೆ ನೀವು ರೆಟಿನಾಲ್ ಕ್ರೀಮ್ ಯೂಸ್ ಮಾಡಬೇಕು. ವಿತೌಟ್ ಮಾಯ್ಶ್ಚರೈಸರ್ ಯೂಸ್ ಮಾಡೋ ಹಾಗೆ ಇಲ್ಲ. ಈಗ ನೀವೇನಾದರೂ ಎಕ್ಸ್ಫೋಲಿಯೇಟಿಂಗ್ ಕ್ರೀಮ್, ಎಕ್ಸ್ಫೋಲಿಯೇಟಿಂಗ್ ಟೋನರ್ ಕೂಡ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದು ಕೂಡ ನೈಟ್ ಟೈಮೇ ಯೂಸ್ ಮಾಡೋದು ಒಳ್ಳೆಯದು. ಇನ್ನು ಎಕ್ಸ್ಫೋಲಿಯೇಟಿಂಗ್ ಪ್ರಾಡಕ್ಟ್ಸ್, ಎಕ್ಸ್ಫೋಲಿಯೇಟಿಂಗ್ ಸಿರಮ್ ಅಂದರೆ ಏನಂದರೆ AHA BHA ಇರುವಂಥ ಪ್ರಾಡಕ್ಟ್ಸ್, ಇದನ್ನು ನೀವು ನೈಟ್ ಟೈಮಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಈಗ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಅಂತ ಬಂದಾಗ ಏನೇನು ವಿಷಯಗಳು ಮಾಡಬಾರ್ದು ಅಂದರೆ, ಡು ನಾಟ್ ಸ್ಲೀಪ್ ವಿತ್ ಮೇಕಪ್ ಆನ್. ಟಯರ್ಡ್ ಆಗಿದ್ದೀನಿ, ತುಂಬ ಲೇಟ್ ನೈಟ್ ಆಗಿದೆ, ಮೇಕಪ್ ಇದ್ದರೆ ಇರಲಿ ನಾಳೆ ನೋಡ್ಕೊಳ್ಳೋಣ ಅಂತ ಹಾಗೆ ಮಲ್ಕೊಳ್ಳೋದಿಲ್ಲ. ವಾಟ್ ಎವರ್ ದ ಟೈಮ್ ಇಸ್, ಮೇಕಪ್ನ ನೀಟಾಗಿ ರಿಮೂವ್ ಮಾಡಿ, ಆಮೇಲೆ ಅಟ್ಲೀಸ್ಟ್ ಫೇಸ್ ವಾಶ್ ಮಾಡಿ, ಜಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ತುಂಬ ನಿಮಗೆ ಲೇಸಿ ಆಗಿದೆ, ಸುಸ್ತಾಗಿದೆ ಅಂತಂದರೆ ಜಸ್ಟ್ ಕೀಪ್ ಇಟ್ ಸಿಂಪಲ್. ಅದಾದರೂ ಎಕ್ಸ್ಫೋಲಿಯೇಟಿಂಗ್ ಸಿರಮ್, ಎಕ್ಸ್ಫೋಲಿಯೇಟಿಂಗ್ ಟೋನರ್ ಇದೆಲ್ಲ ಯೂಸ್ ಮಾಡ್ತೀರಾ ಅಂದರೆ ವಾರಕ್ಕೆ ಒಮ್ಮೆ ಮಾತ್ರ ಯೂಸ್ ಮಾಡಿ. ಅದು ನಿಮ್ಮ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲೇ ನೀವು ಇನ್ಕ್ಲೂಡ್ ಮಾಡಬೇಕು. ಪ್ಲಸ್ ಮಾಯ್ಶ್ಚರೈಸರ್ ಮರಿಬೇಡಿ. ಯಾವಾಗ ಎಕ್ಸ್ಫೋಲಿಯೇಟಿಂಗ್ ಸಿರಮ್, ಎಕ್ಸ್ಫೋಲಿಯೇಟಿಂಗ್ ಟೋನರ್ ಯೂಸ್ ಮಾಡಿದ್ದೀರಾ ನೋಡಿ, ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಎವ್ರಿ ಡೇ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ಬಟ್ ನೀವು ಹಿಂದಿನ ದಿನ ಎಕ್ಸ್ಫೋಲಿಯೇಟಿಂಗ್ ಪ್ರಾಡಕ್ಟ್ಸ್ ಏನಾದರೂ ಯೂಸ್ ಮಾಡಿದ್ರೆ ತುಂಬ ಮುಖ್ಯ. ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡೋದು, ಒಂದು ಒಳ್ಳೆ ಸನ್ಸ್ಕ್ರೀನ್ ಯೂಸ್ ಮಾಡೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ವೈಟಮಿನ್ ಸಿ ಯೂಸ್ ಮಾಡ್ತೀರಾ, ಹೈಲೋರಾನಿಕ್ ಆ್ಯಸಿಡ್, ನೈಸಿನಮೈಡ್ ಇದೆಲ್ಲ ಇರುತ್ತಲ್ವ, ಕೋಜಿಕ್ ಆ್ಯಸಿಡ್, ಇದೆಲ್ಲ ಆ್ಯಕ್ಟಿವ್ಸ್ ಅಂತೀವಿ. ಇದನ್ನೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡೋದು ಅಥವಾ ತುಂಬ ಆ್ಯಕ್ಟಿವ್ಸ್ನ ಒಂದೇ ಸರಿ ಮಿಕ್ಸ್ ಮಾಡಿ ಯೂಸ್ ಮಾಡೋದು, ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಸಿರಮ್ ಅಥವಾ ತುಂಬ ರೀತಿಯಾದಂಥ ಟೋನರ್ಸ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಆ್ಯಕ್ಚುಲಿ ಡ್ಯಾಮೇಜ್ ಆಗುತ್ತೆ. ನಿಮ್ಮ ಸ್ಕಿನ್ನೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ, ಇವಾಗ ನೈಸಿನಮೈಡ್ ಹಾಕಿದ್ರು, ಈಗ ಕೋಜಿಕ್ ಆ್ಯಸಿಡ್ ಹಾಕಿದ್ರು, ಈಗ ವಿಟಮಿನ್ ಸಿ ಹಾಕಿದ್ರು, ನಿಮ್ಮ ಸ್ಕಿನ್ನೇ ಕನ್ಫ್ಯೂಸ್ ಆಗಿಬಿಡ್ತದೆ. ಹೇಗೆ ನಾನು ರಿಯಾಕ್ಟ್ ಮಾಡಬೇಕು, ಯಾವ್ದು ತೊಗೋಬೇಕು, ಇಟ್ಸ್ ಲೈಕ್ ಟೂ ಮಚ್ ಅಟ್ ಒನ್ಸ್. ಕೀಪ್ ಇಟ್ ಮಿನಿಮಲ್, ಕೀಪ್ ಇಟ್ ಸಿಂಪಲ್. ಸೊ ಇದನ್ನು ನೀವು ಆದಷ್ಟು ಸಿಂಪಲಾಗಿದ್ದಾಗ ಏನಾಗುತ್ತೆ ಹೇಳಿ, ಇದನ್ನು ಡೈಲಿ ಮಾಡೋದು ಕೂಡ ನಿಮಗೆ ಈಸಿ ಆಗುತ್ತೆ. ಜಸ್ಟ್ ಟೇಕ್ಸ್ 2 minutes ಆಫ್ ಟೈಮ್. ಈಗ ನೀವು ಅದನ್ನು ಯೂಸ್ ಮಾಡ್ತೀರಾ, ಇದನ್ನು ಯೂಸ್ ಮಾಡ್ತೀರಾ ನೋಡಿ, ತುಂಬ ಎಲಾಬ್ರೇಟ್ ಪ್ರೋಸೆಸ್ ಆಗುತ್ತೆ. ಅದು ನಿಮ್ಮ ಸ್ಕಿನ್ಗೆ ಒಳ್ಳೆಯದು ಅಲ್ಲ, ಟೈಮ್ ವೇಸ್ಟ್ ಆ್ಯಂಡ್ ನಾನ್ಸೆನ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಈಗ ನಿಮ್ಮ ಸ್ಕಿನ್ ತುಂಬ ಡ್ಯಾಮೇಜ್ ಆಗಿದೆ ಅಥವಾ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಇದ್ದರೆ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏನು ತುಂಬ ಚೆನ್ನಾಗಿ ಆಗ್ಬಿಡೋದಿಲ್ಲ. ಕಡಿಮೆ ಪ್ರಾಡಕ್ಟ್ಸ್ ಅಂದರೆ ಫೇಸ್ ವಾಶ್, ಮಾಯ್ಶ್ಚರೈಸರ್ ಅಥವಾ ಸನ್ಸ್ಕ್ರೀನ್, ಲಿಪ್ ಬಾಮ್ ಇದಿಷ್ಟೇ ಕನ್ಸಿಸ್ಟೆಂಟಾಗಿ ಡೈಲಿ ನೀವು ಮಿಸ್ ಮಾಡ್ದಂಗೆ ಕರೆಕ್ಟಾಗಿ ಮಾರ್ನಿಂಗ್ ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ತಾನೇ ರಿಪೇರ್ ಆಗುತ್ತೆ. ಸೊ ಆಲ್ ಯು ನೀಡ್ ಇಸ್ ಸಿಂಪಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹಾಗೂ ಕನ್ಸಿಸ್ಟೆನ್ಸಿ ಅಂದ್ರೇನು, ದಿನಾಗಲೂ ಮಿಸ್ ಮಾಡ್ದಂಗೆ ನೀವು ಸ್ಕಿನ್ ಕೇರ್ ರೂಟೀನ್ ಮಾಡೋದು. ಇಟ್ಸ್ ಡಿಸಿಪ್ಲಿನ್ ಆ್ಯಕ್ಚುಲಿ, ಓಕೆನಾ. ಗುಡ್ ಹ್ಯಾಬಿಟ್ಸ್ ಅಂದರೆ ಒಳ್ಳೆ ಹ್ಯಾಬಿಟ್ಟು, ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟಾಗಿ ನೀವು ಮಾಡೋದ್ರಿಂದ ನಿಮ್ಮ ಸ್ಕಿನ್ ಇಂಪ್ರೂವ್ ಆಗುತ್ತೆ. ಸೊ ಸ್ಕಿನ್ ಕೇರ್ ಮಾಡೋದು ಈ ಕಾರಣದಿಂದ ಪ್ರೊಟೆಕ್ಷನ್ಗಾಗಿ, ಹೈಡ್ರೇಷನ್ಗಾಗಲಿ ಅಂತಲ್ಲ, ಇಟ್ಸ್ ಅಬೌಟ್ ಡೈಲಿ ಡಿಸಿಪ್ಲಿನ್. ಓಕೆನಾ. ಈ ಅಂಶಗಳನ್ನೆಲ್ಲ ನೀವು ತಲೆನಲ್ಲಿ ಇಟ್ಕೊಂಡು ನಿಮ್ಮ ಪ್ರಾಡಕ್ಟ್ಸನ್ನು ಚೂಸ್ ಮಾಡಿ. ಬೆಳಗ್ಗೆ ಏನು ಯೂಸ್ ಮಾಡಬೇಕು, ನೈಟ್ ಟೈಮಲ್ಲಿ ಏನು ಯೂಸ್ ಮಾಡಬೇಕು, ಈಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ, ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮಗೆ ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕು, ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ಗೂ ನಾನು ಡೆಡಿಕೇಟೆಡ್ ಆಗಿ ಒಂದು ಸ್ಕಿನ್ ಕೇರ್ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಆ ವಿಡಿಯೋನ ಚೆಕ್ ಮಾಡಿ, ಅದು ನಿಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.